ಕಲಾಭವನ ಎಂಟ್ರಿ ಆಗೋಣ. ಯಶವಂತ್ ಶೆಟ್ಟಿ ಅವರು ಇವಾಗ ಆಗ್ತಾಯಿದೆ ವ್ಲಾಗ್. ಎಸ್, ಏನು ಮೋಟೋ ವ್ಲಾಗಿಂಗ್ ಶುರು ಮಾಡಿ. ಹೌದು. ಮಂಡ್ಯ ಶೋ ಮೈಸೂರು ಚೆನ್ನಾಗಿದೆ, ಚೆನ್ನಾಗಿ ನಡೀತು. ಆ್ಯಕ್ಚುಲಿ ಆಡಿಯನ್ಸ್ ಎಲ್ಲ ಚೆನ್ನಾಗಿ ಕನೆಕ್ಟ್ ಆದರು. ನಮಗೆ ಮಂಡ್ಯನೂ ಕನೆಕ್ಟ್ ಆಗ್ತಾರೆ, ಯಾಕಂದರೆ ಇದು ಮೈನು ಸೇವಂತಿ ಬಂದು ಮಂಡ್ಯದವರಲ್ಲ. ನಮಸ್ಕಾರ ಮಂಡ್ಯ. ಇದು ಬಾಲ್ಕನಿ ಟೇಬಲ್ಲು, ದಕ್ಷ ಆಕ್ಸೆಸರೀಸ್ ಅದು. ಇದು ಮೈನ್ ಡಯಾಸು, ಇದು ಶಾಸ್ತ್ರಿಗಳ ಟೇಬಲ್ಲು. ಕಲಾಭವನ ಎಂಟ್ರಿ ಆಗೋಣ. ನೋಡಿ, ಜಾಸ್ತಿ ನೋಡಿ, ಎಂಟ್ರಿ ಆದರೆ ಫುಲ್ಲು ವ್ಯೂ. ಸೇ ಹಾಯ್ ಬ್ರೋ. ನೋಡಿ ಬ್ರೋ, ಯಶವಂತ್ ಶೆಟ್ಟಿ ಅವರು ಇವಾಗ ಆಗ್ತಾಯಿದೆ ವ್ಲಾಗ್. ಎಸ್, ನೀವೇನು ಮೋಟೋ ವ್ಲಾಗಿಂಗ್ ಶುರು ಮಾಡಿದ್ರಿ. ಹೌದು. ಥ್ಯಾಂಕ್ ಯು. ಮೈಸೂರು ಶೋ ಮುಗಿಸ್ಕೊಂಡು ಇವತ್ತು ಮಂಡ್ಯದಲ್ಲಿ ನಾವು ವಿಜೃಂಭಿಸೋಕ್ಕೆ ಬಂದಿದ್ದೀವಿ. ಸೊ ಮೈಸೂರನ್ನ ನೆನ್ನೆ ಹೆಂಗೆ ಬ್ಯಾಂಗ್ ಮಾಡಿದ್ವಿ ಹಂಗೆ ಇವತ್ತು ಖಂಡಿತ ಮಾಡೋಣ ಬ್ರೋ, ಖಂಡಿತ. ಹುಟ್ಟೂರು, ಹೌದು. ನಮ್ಮ ಜನ, ನಮ್ಮ ಮಣ್ಣು, ನಮ್ಮ ನೀರು, ನಮ್ಮ ಜಲ. ಗೈಸ್, ನೀವು ನೋಡ್ತಾ ಇರ್ಬೋದು, ಯಶವಂತ್ ಶೆಟ್ಟಿ ಅವರು ಹುಟ್ಟೂರು ಮಂಡ್ಯದಲ್ಲಿ ಇವಾಗ ಶೋ ಮಾಡ್ತಾ ಇರೋದು. ಫುಲ್ಲು ಹುಮ್ಮಸ್ಸಲ್ಲಿದ್ದಾರೆ. ಹುಡುಗರಿಂದ ಬರ್ತಾರೆ, ನಮ್ಮ ಗ್ಯಾಂಗ್ ಬರುತ್ತೆ, ಚಚ್ಚಿ ಬಿಸಾಕೋ ಥರ ಪ್ಲಾನ್ ಇದೆ. ಓಕೆ, ಗ್ಯಾಂಗ್ ಎಲ್ಲ ರೆಡಿ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು. ಆಡಿದವರ ಮನಬಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಗಯ್ಯ ಸ್ವಾಮಿ ಗಯ್ಯ ನೀವೇ ಬಂದು ನಮ್ಮದು ಬಾಯ್ಸ್ದು ರೂಮ್ ನೋಡೋಣ. ರೂಮ್ನ ಹೇಳ್ತೀನಿ ಹೆಂಗಿದೆ ಅಂತ. ಊಟಕ್ಕೆಲ್ಲ ಜಾಗ ಸಿಕ್ಕಾಗಿದೆ. ಗೈಸ್, ಲೆಟ್ಸ್ ಗೋ ದ ರೂಮ್. ವಾವ್, ಸಖತ್ ದೊಡ್ಡ ರೂಮು. ಫುಲ್ಲು ಅರ್ಚಾಡ್ಕೊಂಡು ಏನು ಬೇಕಾದ್ರೆ ಮಾಡೋದು ಹುಡುಗರು. ನೋಡಿರಿ, ಡಿಸ್ಟರ್ಬೆನ್ಸ್ ಜಾಸ್ತಿ ಇರೋಲ್ಲ. ಆ್ಯಂಡ್ ದೆನ್ ಆವಾಗಲೇ ಒನ್ಸ್ ನೋಡಿ, ಇದು ಬ್ಯಾಕ್ ಸ್ಟೇಜು ಕನೆಕ್ಟಿವಿಟಿ ಇದೆ. ಆವಾಗಲೇ ಬಂದೆ ವಾಶ್ರೂಮ್ಗೆ ಗೈಸ್. ಹಿಂಗೆ ನೋಡಿದೆ, ಎಲ್ಲ ಫ್ಲಶಿಂಗ್ ಎಲ್ಲ ಮಾಡಿ ವಾಟರ್ ಎಲ್ಲ ಬರುತ್ತೆ ಅಂತ ನೋಡಬೇಕಾದ್ರೆ. ಆ್ಯಂಡ್ ದೆನ್ ಇಲ್ಲಿ ಬಿದ್ದು ಏಟು ತಲೆಗೆ ನೋಡಿದ್ದು ಸರಿಯಾಗಿ ಓಡಿಸ್ಕೊಂಡಪ್ಪ. ಇನ್ನೂ ಕುಕ್ ಬಂದಿದೆ. ನಮ್ಮ ಹುಡುಗರಿಗೆ ಹೇಳ್ಬೇಕು, ಐ ಟಿ ಇರೋರಿಗೆ ಓಡಿಸ್ಕೊತಾರೆ. ನೋಡಿದ್ದು ಬ್ಯಾಕ್ ಸ್ಟೇಜ್ ಇಲ್ಲೆಲ್ಲ ಇರ್ತದೆ. ಬ್ಯಾಕ್ ಸ್ಟೇಜ್ ತೋರಿಸ್ತೀನಿ, ಎಲ್ಲ ಬ್ಯಾಕ್ ಸ್ಟೇಜು ಸೈಕಾಗಿದೆ. ಹಂಗೆ ಕಲಾಮಂದಿರ ಇದು ಮಂಡ್ಯದಲ್ಲಿ. ಎಸ್ಪೆಷಲಿ ಮಂಡ್ಯ ಶೋ ಮೈಸೂರು ಚೆನ್ನಾಗಿದೆ, ಚೆನ್ನಾಗಿ ನಡೀತು. ಆ್ಯಕ್ಚುಲಿ ಆಡಿಯನ್ಸ್ ಎಲ್ಲ ಚೆನ್ನಾಗಿ ಕನೆಕ್ಟ್ ಆದರು. ನಮಗೆ ಮಂಡ್ಯನೂ ಕನೆಕ್ಟ್ ಆಗ್ತಾರೆ, ಯಾಕಂದರೆ ಇದು ಮೈನು ಸೇವಂತಿ ಬಂದು ಮಂಡ್ಯದವರಲ್ಲ. ಸೊ ಅದಕ್ಕೋಸ್ಕರ ಮಂಡ್ಯ ಅಂದರೆ ಮೇಯ್ನ್ ಸೇವಂತಿ ಅಂದರೆ ಕ್ಯಾರೆಕ್ಟ್ರ್ ಮಾಡ್ತಿರೋಲ್ಲ. 70 ಕ್ಯಾರೆಕ್ಟರ್ ಇರೋದೇ ಮಂಡ್ಯ ಅಂದರೆ ನೇಟಿವ್, ಒಂದು ಹಳ್ಳಿ ಹುಡುಗಿ, ಲೈಕ್ ಹಳ್ಳಿ ಹುಡುಗಿ ಥರ. ಸೊ ಅದ್ರ ಮೇಲೆ ಕಥೆ ಇರೋದಲ್ಲ. ಸೊ ಚೆನ್ನಾಗಿ ಆಡಿಯನ್ಸ್ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಗಾಯ್ಸ್, ನಮ್ಮ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಇವಾಗ. ನೋಡೋಣ ಹೆಂಗನ್ಸ್ತು ಫೀಲ್, ಹೆಂಗನ್ಸ್ತು ಬಸ್ಸಲ್ಲಿ ಬಂದಿದ್ದೀರಾ? ಓಕೆ, ನೈಸ್. ಓಕೆ, ದೆನ್ ವೈಬ್ ಚೆನ್ನಾಗಿತ್ತಾ? ಓಕೆ, ಸ್ವಲ್ಪ ಸೈಡ್. ಗಾಯ್ಸ್, ನಮ್ಮ ಕಂಟೆಂಟ್ ಅವ್ರು ಬಂದಿದ್ದಾರೆ. ಕನ್ನಡದಲ್ಲಿ ಮಾತಾಡಬೇಕು. ಓಕೆ ಬ್ರೋ, ನನ್ನ ಹಳೆ ಡೋಸ್ ಸುಷ್ಮಿತಾ, ಮಿಸ್ ಸೇವಂತಿ ವಿನುತಾ. ಬ್ರೋ ನೆಕ್ಸ್ಟ್. ಓಕೆ, ನಮಸ್ಕಾರ ಮಂಡ್ಯ. ಮೈಸೂರಲ್ಲಿ ಬಸ್ಸು ಕಾಯ್ದು ಕೊನೆಗೆ ಕೆಂಪು ಬಸ್ಸು ನಮ್ಗೆ ಕೈ ಹಿಡಿದಿದ್ದು. ಅವನ ಅಕ್ಕ ಯಾರು ಕಾಣಿಸ್ಲಿಲ್ಲ, ಬಸ್ಸು ಸಿಗ್ಲಿಲ್ಲ. ಬರ್ತಾ ಇವರೆಲ್ಲ ಹಾಡಾಡ್ಕೊಂಡು ಆ ಹಾಡು ಹೇಳೋ ಕಾರ್ಯಕ್ರಮದ ಹೆಸರು ಟಿಂಕ ಚಿಕ್ಕ ಆರ್ಕೆಸ್ಟ್ರಾ. ನಾನೇ ಅದಕ್ಕೆ ಹೆಡ್ಡು, ನಾನು ಬಾಡಿ. ಎಷ್ಟೊಂದಲ್ಲಿ ನಾನು ಹೆಡ್ ಬುಷ್. ಕಾಣಿಸ್ತಾ ಇದೆಯಲ್ಲ, ಅದೇ ಮಂಡ್ಯ ಬಸ್ ಸ್ಟ್ಯಾಂಡು. ಆ್ಯಕ್ಚುಲಿ ಇಷ್ಟೊಂದು ಫ್ರೀಯಾಗಿ ಮಂಡ್ಯದ ನಾನು ಇವತ್ತೇ ಓಡಾಡ್ತಾ ಇರೋದು. ಇನ್ನೆಲ್ಲ ಅಂದ್ವಿ ಹಂಗೆ ಪಾಸ್ ಆಗ್ತಿದ್ದೆ ಗಾಡಿನಲ್ಲಿ. ಇಳಿದು ನಡ್ಕೊಂಡು ಬಂದಿದ್ವಿ. ಇವಾಗ ಹುಡುಗರು ಹಿಂಗೆ ಸ್ವಲ್ಪ ಆಚೆ ಹೋಗೋಣ ಸುಮ್ಮನೆ ವಾಕ್ ಅಂತ ಬಂದರು, ನಡ್ಕೊಂಬಂದ್ವಿ. ನೋಡಿ, ఏం బ్రో ఎన్నాచి ಜೆಂಡರ್ ಈಕ್ವಾಲಿಟಿ. ಎಸ್ ಇದು ಜೆಂಡರ್ ಈಕ್ವಾಲಿಟಿ. ನೋಡಿ ಅದು ಇದು ಬರಬೇಕು ಆ್ಯಕ್ಚುಲಿ ಎಲ್ಲ. ನೋಡಿ
ಇಲ್ಲಿ ನೋಡಿ ಕ್ಯಾಪ್ಚರ್ಗೆ ಗೈಸ್ ನೋಡಿ ನಮ್ಮ ಟೀಮ್ ನಾಯಕ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಇವತ್ತೇ ನೋಡಿದ್ದು, ಬಟ್ ಇಟ್ಸ್ ಓಕೆ. ಏನಿದಾವೆಲ್ಲ ಬರಲ್ಲ, ಇದು ಆಡಿಯೋ ಬರಲ್ಲ, ಇದೇ ತತ್ತೀನಿ ಬಿ ಜಿ ಎಮ್ಗೆ. ಇದು ಬಾಲ್ಕನಿ ಟೇಬಲ್ಲು, ದಕ್ಷ ಆಕ್ಸೆಸರೀಸ್ ಅದು. ಇದು ಮೇಯ್ನ್ ಡಯಾಸು, ಇದು ಶಾಸ್ತ್ರಿಗಳ ಟೇಬಲ್ಲು, ಇದೊಂದು ಸೈಕಲ್ ಅಂದರೆ ಪೆಂಟಯ್ಯ ವಿಲನ್ ಬರ್ತಾನಲ್ಲ ಅವನಿಗೆ. ಇಂಡಿಯಾಗೆ ಬಂದಿದ್ದೀವಿ. ಸೊ ನಿಮ್ಮೂರು ಹೇಗೆ ಅನಿಸ್ತಾ ಇದೆ ಫೀಲ್? ಹೇಗೆ ಅನಿಸ್ತಾ ಇದೆ? ಇವ್ರದ್ದು ಊರು ಮಂಡ್ಯ ಅಲ್ಲ, ಉಪ್ಪರದ ಮಾರಮ್ಮ ಪಾಂಡ್ಯ ಏನೋ ಒಟ್ಟಿಗೆ ಮಂಡ್ಯನೇ ಅಲ್ಲ. ಮಂಡ್ಯ ನೋಡಿ, ನಮ್ಮ ಮಿಸ್ ಸೇವಂತಿ ನೋಡಿ ಕ್ಯೂಟ್ ಆಗಿದ್ದಾರೆ. ಇವಾಗ ಹೆಂಗಿರ್ತಾರೆ ಅವಾಗ ಹೆಂಗಿರ್ತಾರೆ, ಫುಲ್ ಸೈಕ್. ಹಾಂ ರೆಡಿ, 1 2 3 4 ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್. ಗುಡುಗುಡುಗಿದೆ ನಡುಗಿದೆ ನೋಡು ಮತ್ತೆ ಎಡೆಯ ಬಿಚ್ಚಿದೆ ಬಾಬು, ಡೈರೆಕ್ಟರ್ ಬಾಬು. ಬ್ರೋ ಇವತ್ತು ಮಂಡ್ಯದಲ್ಲಿ ಶೋ ಆಗ್ತಾಯಿದೆ, ಫಸ್ಟ್ನೇ ಶೋ ಮಂಡ್ಯದಲ್ಲಿ. ಸೊ ಹೆಂಗೆ ಫೀಲ್ ಆಗ್ತಿದೆ? ಬೆಂಗಳೂರಲ್ಲಿ ಒಂದಷ್ಟು ಶೋಸ್ಗಳನ್ನ ಮುಗಿಸ್ಕೊಂಡು ನಮ್ಮೂರು ಹುಟ್ಟೂರು ಮಂಡ್ಯದಲ್ಲಿ ಇವತ್ತು ಶೋನ ಮಾಡ್ತಿದ್ದೀವಿ. ನಿನ್ನೆ ಮೈಸೂರಿನಲ್ಲಿ ಭಾಳ ಚೆನ್ನಾಗಾಯಿತು ಶೋ. ಆಲ್ಮೋಸ್ಟ್ ಒಂದು 500ರಿಂದ 600 ಜನ ಬಂದಿದ್ದರು. ಅಲ್ಲಿ ಶೋನ ಮುಗಿಸ್ಕೊಂಡು ಮಂಡ್ಯದಲ್ಲಿ ಪ್ರದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೀವಿ. ಗೊತ್ತಿಲ್ಲ ಇಲ್ಲಿ ಆಡಿಯನ್ಸ್ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ. ಆ್ಯಂಡ್ ನಮ್ಮ ನಾಟಕದ ಭಾಷೆ, ಆ ಶೈಲಿ, ನಾವು ಮಾತಾಡೋದೆಲ್ಲ ಪೂರ್ತಿ ಮೂಲ ಮಂಡ್ಯ ಸೊಗಡನ್ನೇ ಇಟ್ಕೊಂಡಿರೋ ಕಾರಣ ಇವರು ಅವ್ರ ಭಾಷೆನ ಕೇಳಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಲೈವ್ ಆಗಿ ಇದನ್ನು ನೋಡೋದಕ್ಕೆ ಕಾಯ್ತಿದ್ದೀನಿ ನಾನು. ನಿಮ್ಮ ಮಂಡ್ಯದಲ್ಲಿ ಮಾಡ್ತಾ ಇದ್ರೆ ಯಾವ ಥರ ಎಕ್ಸೈಟ್ಮೆಂಟ್ ಇದೆ? ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ದಿವಸದ ಆಸೆ ಇದು. ಎಷ್ಟೋ ದಿವಸಗಳಿಂದ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಇವತ್ತು ಕಾಲ ಕೂಡ್ ಬಂದಿದೆ. ಅಂದ್ರೆ ಇನ್ನೊಂದು ಥಿಂಗ್ ಬ್ರೋ, ಆಲ್ ಓವರ್ ಕರ್ನಾಟಕ ಮಂಡ್ಯ ಫಸ್ಟ್ ಇದೆ ಕನ್ನಡ ಮಾತಾಡೋದ್ರಲ್ಲಿ. ಸೊ ಕಲೆಗೆ ಪ್ರೋತ್ಸಾಹ ಮಾಡ್ತಾ ಕೇಳಿದ್ವಿ. ಸೊ ನಿಮ್ದು ರೆಸ್ಪಾನ್ಸ್ ಏನಿದೆ? ಹೌದು, ನಮ್ಮ ಸ್ಕೂಲು ಕಾಲೇಜ್ಗಳಲ್ಲೂ ನೀವು ತಗೊಂಡ್ರೆ, ನಮ್ಮ ಮನೆ ಗಿನೆ ಯಾವ್ದು ತಗೊಂಡ್ರು ನೀವು, ಯಾವುದೇ ಮನೇಲಾದ್ರೆ ಯಾವುದಾದ್ರೂ ಒಂದು ಕಲಾವಿದರು ಇದ್ದೇ ಇರ್ತಾರೆ. ಸೊ ಅದಕ್ಕೆ ಇದನ್ನ ಮಂಡ್ಯದಲ್ಲಿ ಕಲೆಯ ತವರೂರು ಅಂತ ಹೇಳ್ತಾರೆ. ಕಲೆ ಸಂಸ್ಕೃತಿಗಳಿಗೆ ಭಾಳ ಒತ್ತು ಕೊಡುವಂತಹ ನಾಡು ನಮ್ಮ ಸಕ್ಕರೆ ನಾಡು. ಕಲಾವಿದರಿಗಾಗಲಿ ರಾಜಕಾರಣ ಆಗಲಿ ಕೊರತೆ ಇಲ್ಲ ನಮ್ಮಲ್ಲಿ. ಬಂದಿದ್ದಾರೆ ಎಲ್ಲರೂ ಫ್ಯಾಮಿಲಿ. ನಾನು ಹೆಂಗೆ ಎಲ್ಲರೂ ಕರೆದಿದ್ದೀನಿ. ಯಾವ ರೀತಿ ಈ ಮದುವೆಗೆ ಹೋಗ್ಬಿಟ್ಟು ಲಗ್ನ ಪತ್ರಿಕೆ ಕೊಟ್ಟು ನಮ್ಮ ಮದುವೆ ಇದೆ ಬನ್ನಿ, ಇಷ್ಟೊತ್ತಿಗೆ ಮುಹೂರ್ತ, ಇಷ್ಟೊತ್ತಿಗೆ ದಾರಿ ಅಂತ ಕರೀತಾರೆ, ಅದೇ ರೀತಿ ಇಷ್ಟೊತ್ತಿಗೆ ಶುರು ಆಗುತ್ತೆ ನಮ್ಮ ನಾಟಕ ಅಂತ ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಪಾಂಪ್ಲೆಟ್ ಕೊಟ್ಟು ಬಂದಿದ್ದೀವಿ. ನೋಡೋಣ. ಥ್ಯಾಂಕ್ ಯು. ಸುಮಾರು ಟೈಮ್ 2 days ಇದ್ದೆ, 1 day ಪರ್ ಡೇ 1 ಶೋ. ಇವಾಗ ಇಷ್ಟು ದಿವಸ 1 ದಿವಸದಲ್ಲಿ 2 ಶೋ ಕೊಡ್ತಿದ್ವಿ. ಇವಾಗ 1 ದಿವಸ ಶೋ, ಮತ್ತು ಮೈಸೂರಿಂದ ಮಂಡ್ಯಕ್ಕೆ ಬಂದು ಈ ಜರ್ನಿ ಹೆಂಗಿತ್ತು? ಒಂದು ವೀಕೆಂಡ್ ಟ್ರಿಪ್ಪು, ವೀಕೆಂಡ್ ಶೋ ಒಂಥರ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು, ಮತ್ತು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಈ ಥರ ಎಕ್ಸ್ಪೀರಿಯನ್ಸ್ ನಂಗೆ ಯಾವತ್ತೂ ಅದು ಇವ್ರಿಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ರೆಕಗ್ನಿಷನ್ ನನಗೆ ಇವತ್ತಿನ ತನಕ ಎಲ್ಲೂ ಸಿಗದೇ ಇರೋ ರೆಕಗ್ನಿಷನ್ ನೆನ್ನೆ ಶೋ ಅಲ್ಲಿ ಸಿಕ್ತು. ಮತ್ತು ನನಗೆ ತುಂಬ ಭಾಳ ಖುಷಿ ಆಗ್ತಿದೆ. ಅದನ್ನು ಪದದಲ್ಲಿ ವ್ಯರ್ಥಪಡಿಸೋಕ್ಕಾಗ್ತಿಲ್ಲ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ. ಬ್ರೋ ಹೆಂಗಿತ್ತು ಬ್ರೋ? ಬ್ರೋ ಚೆನ್ನಾಗಿತ್ತು ಬ್ರೋ. ಫೈನಲಿ ಕಂಪ್ಲೀಟೆಡ್. ಸೂಪರ್ ಬ್ರೋ. ಮಂಡ್ಯಗೆ ಮಾಡಿರೋ ನಾಟಕ ಇದು ಸೂಪರ್ ಆಗಿತ್ತು. ಫೈನಲಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ 2 shows. ಜೈ ಸೇವಂತಿ, ಜೈ ರಂಗಸಾಗರ, ಜೈ ಆಕಾಶ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ಆಕಾಶ್ ಅವರು ಹೋಗ್ತಾ ಇದ್ದೀವಿ. ನಮ್ಮದು ಡ್ರಾಮಾ ಮುಗೀತು. ನೋಡಿ ನಮ್ಮ ಬ್ರೋ ಬನ್ನಿ ಬ್ರೋ. ಬಗ್ ನೋಡೋದು ತುಂಬ ಖುಷಿ ಇದೆ ಅಂದರೆ ಎಲ್ಲರೂ ಬಗ್ ನೋಡ್ತಾರಪ್ಪ. ಎಲ್ಲೋಗ್ಬೇಕಂತ ನಮ್ಮ ಟೀಮ್ ಸಿಂಗರು ವೆರಿ ಇಂಪಾರ್ಟೆಂಟ್ ರೋಲು ಇವ್ರದ್ದೇ ಇರೋದು. ಬೇಸಿಕ್ ಸಿಂಗಲ್ ಇಲ್ಲ. ನಮ್ಮದು ಚಾನಲ್ ಇದೆ ಅಥರ್ವ ವೈಬ್ಸ್ ಅಂತ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ. ವೈಬ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ಖುಷಿ ವಿಚಾರ ಏನಂದರೆ ಚೆನ್ನಾಗೆಲ್ಲ ನೋಡಿಕೊಂಡ್ರು, ಎಲ್ಲ ಚೆನ್ನಾಗಿತ್ತು. ಇಲ್ಲಿ ನಾವು ನೈಟ್ ಸ್ಟೇ ಆಗಿದ್ವಿ. ಮಂಡ್ಯ ಪ್ರೆಸ್ ಕ್ಲಬ್ ಇದೆಯಲ್ಲ, ಇಲ್ಲೇ ರೂಮ್ ಮಾಡ್ತೀವಿ. ಎಲ್ಲ ಚೆನ್ನಾಗಿತ್ತು. ಮಂಡ್ಯ ಸೂಪರ್. ಮಂಡ್ಯ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು ಶೋ. ಎಲ್ಲ ರೆಸ್ಪಾನ್ಸ್ ಮಾತ್ರ ಅಲ್ಟಿ ಇತ್ತು.
ಕೆಲವರು ಹೇಳಿದ್ರು ನಾಟಕನೇ ನೋಡ್ತಿರಲಿಲ್ಲ, ಡ್ರಾಮಾಗಳೆಲ್ಲ ನಂಗೆ ಲೈಕ್ ಆಗ್ತಿರಲಿಲ್ಲ. ಬಟ್ ಈ ಮಿಸ್ ಸೇವಂತಿ ನೋಡಿದ್ಮೇಲೆ ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ನಾಟಕನೂ ನೋಡ್ತೀನಿ ಅಂತ ಒಬ್ಬರು ರೆಸ್ಪಾನ್ಸ್ ಕೊಟ್ಟರು. ಅಂದರೆ ಇನ್ನೊಂದು ಚಿಕ್ಕ ಪುಟ್ಟಿ ಇತ್ತಂತೆ, ಮತ್ತು ಹುಡುಗಿ ಚಿಕ್ಕ ಪಾಪು ಕರ್ಕೊಂಬಂದಿದ್ರು. ಆ ಪಾಪ ಎಲ್ಲವರು ಗಲಾಟೆ ಮಾಡಿಕೊಂಡು ಫಿಲ್ಮಲ್ಲಿ ಅಲ್ಲಿ ಇಲ್ಲೆಲ್ಲ ಗಲಾಟೆ ಮಾಡೋದಂತೆ 10 ನಿಮಿಷಕ್ಕೆ. 2 ಅವರ್ ಆದ್ರೂ ಏನು ಮಾತಾಡದೆ ಸೈಲೆಂಟಾಗಿ ನೋಡ್ತಾ ಇತ್ತು ಅಂತ ಹೇಳಿದ್ರು ಅವರು. ತುಂಬ ಖುಷಿ ಆಯ್ತು ನನಗೆ ಇದು ಕೇಳ್ತಾ ಇದ್ರೆ. ರಂಗಭೂಮಿ ಕಲಾವಿದರಿಗೆ ತುಂಬ ಖುಷಿ. ನಾವು ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ, ಜನಗಳ ರೆಸ್ಪಾನ್ಸು. ಮುಂಬೈ ನಾಡು ಚನ್ನಪಟ್ಟಣಗೆ ಎಂಟ್ರಿ ಆಗಿದ್ವಿ. ಬಟ್ ಎಲ್ಲ ಕಡೆ ವಿಸಿಟ್ ಮಾಡ್ಕೊಂಡು ಹೋಗ್ಬೇಕು ಸರ್ವಿಸ್ ರೋಡಲ್ಲಿ. ಚನ್ನಪಟ್ಟಣ ಬೊಂಬೆ ಫುಲ್ಲು ಫೇಮಸ್ಸು. ಬೊಂಬೆ ಅಂದರೆ ಚನ್ನಪಟ್ಟಣ, ಚನ್ನಪಟ್ಟಣ ಅಂದರೆ ಬೊಂಬೆ, ಬ್ರ್ಯಾಂಡ್ ಅದು. ಒಳ್ಳೊಳ್ಳೆ ಬೊಂಬೆಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಲ್ಲಿ. ಫುಲ್ ಇಂಟರ್ನ್ಯಾಷನಲ್ ಲೆವೆಲಿಗೆಲ್ಲ ಫೇಮಸ್ ಇದು ಚನ್ನಪಟ್ಟಣ ಅಂತ. ಅಣ್ಣ ಫ್ಲ್ಯಾಗ್ ಎಲ್ಸಿಲ್ಲ ರೋಡಲ್ಲಿ. ಈ ಥರ ಗಾಡಿ ಮೇಲೆ ಫ್ಲ್ಯಾಗ್ ನೋಡೋಕ್ಕೆ ಒಂದು ಖುಷಿ. ನಮ್ಮ ಕರ್ನಾಟಕದ ಬಾವುಟನ, ಆ ಹಳದಿ, ಆ ಕೆಂಪು, ರಾಜಿಸ್ತಾ ಇತ್ತು ಹಂಗೆ ಬಾವುಟ. ಎಷ್ಟೋ ಗಾಡಿಗಳು ನೋಡಿರ್ತೀನಿ, ಆಟೋದವರು, TT ಅವರು. ಕರ್ನಾಟಕ ಫ್ಲ್ಯಾಗ್ ಅಂದರೆ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ಹೆವಿ ರೆಸ್ಪೆಕ್ಟ್ ಮಾಡ್ತಾರೆ. ನೋಡಿ ಮಿರಿ 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 ಅಂತ ಮಿಂಚ್ತಾ ಇದೆ ಫ್ಲ್ಯಾಗ್. KL11C6143. ಆ್ಯಂಡ್ ದೆನ್ ಅಣ್ಣ ಇನ್ನೊಂದು ಏನೋ ಹಾಕ್ಸಿದ್ದಾರೆ, ಓದನ್ ಬನ್ನಿರಿ. ಶತ್ರು ಒಬ್ಬ ಮುಂದುವರಿದರೂ ಪರವಾಗಿಲ್ಲ, ಗೆಳೆಯನೊಬ್ಬ ಹಿಂದುಳಿಯಬಾರದು. ಎಸ್ ಆ್ಯಕ್ಚುಲಿ ಎಲ್ಲೋ ನೋಡಿದ್ದೆ ಇದು, ಬಟ್ ನಾನು ಫ್ಲ್ಯಾಗ್ ನೋಡಿ ರೆಕಗ್ನೈಸೇ ಮಾಡಿರಲಿಲ್ಲ. ಗೈಸ್ ಇನ್ನೊಂದ್ಸಲ ಓದ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಶತ್ರು ಒಬ್ಬ ಮುಂದುವರಿದರೂ ಪರವಾಗಿಲ್ಲ, ಗೆಳೆಯನೊಬ್ಬ ಹಿಂದುಳಿಯಬಾರದು. ಏನು ಲೈನ್ ಬರ್ಸಿದ್ಯಾ ಗುರು, ಬಾ ಸೈಕಾಗೋದೆ ನಾನು. ಯಾರೋ ನಮ್ಗೆ ಆಗದೆ ಇರೋ ಶತ್ರು ಮುಂದೋದ್ರೂ ಪರವಾಗಿಲ್ಲ, ಅಂದರೆ ಬೆಳೆದ್ರೆ ಅಲ್ಲಿ ಲೈಫಲ್ಲಿ ಸೆಟ್ಲ್ ಆಗ್ಬೋದು, ಎಕ್ಸೆಟ್ರಾ, ಮನೆ ತೊಗೊಬೋದು, ಏನೋ ಮಾಡೋ ಅಚೀವ್ಮೆಂಟ್ ಮಾಡ್ಬೋದು, ಮಾಡ್ಕೊಳ್ಳಿ. ಬಟ್ ನಮ್ಮ ಜೊತೆ ಇರ್ತಾನಲ್ಲ ಗೆಳೆಯ, ನಮ್ಮ ಗ್ಯಾಂಗ್ ಆಗಿರ್ಬೋದು, ಇಲ್ಲ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಸ್ನೇಹಿತ ಆಗಿರ್ಬೋದು. ಸೊ ಈ ಥರ ಜಸ್ಟ್ ಫ್ರೆಂಡ್ ಆಗಲಿ, ಬೆಸ್ಟ್ ಫ್ರೆಂಡ್ ಆಗಲಿ, ಗ್ಯಾಂಗಲ್ಲಿ ಒಬ್ಬ ಆಗಲಿ, ಹಿಂದುಳ್ಕೊಬಾರ್ದು. ಬೆಳೆದ್ರೆ ಎಲ್ಲ ಒಗ್ಗಟ್ಟಲ್ಲಿ ಬೆಳಿಬೇಕು ಅನ್ನೋ ಥರ ಆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಬಾಸ್. ಇಂದ ಬಂದವ್ರೆ ರೋಡು ನೋಡಿ, ತೋರಿಸ್ತೀನಿ 1 ಸೆಕೆಂಡ್. ಹೆಂಗೆ ರೀ ಅಜ್ಜಿನ ತೋರಿಸ್ಬೇಕಿದೆಲ್ಲ ನೋಡಿ. ಅಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಗಾಡಿಗಳು, ಅಲ್ಲಿಂದ ಬಂದಿದ್ದಾರೆ. ಇಲ್ಲೊಂದು ಕನೆಕ್ಟಿವಿಟಿ ಕೊಟ್ಟಿಲ್ಲ ಅವರು, ಒಂದು ಬ್ರಿಡ್ಜ್ ಕೆಳಗಡೆ. ನಾವು ಹಂಗೆ ಹೋಗಿ 2 ವೀಲರ್ ಅವ್ರು ಗೊತ್ತಿರೋರು ಅಲ್ಲೇ ಹೇಳ್ಕೊಂಬಿಡ್ತಾರೆ. ಗೊತ್ತಿಲ್ಲ ಅಂದರೆ ಹಿಂಗೆ ಬಂದು ಮತ್ತು ಹಂಗೆ ಬರ್ಬೇಕು ಗುರು. ಏನು ರೋಡ್ ಮಾಡೋರಲ್ಲ ಕರ್ಮ. ಅದ್ರಲ್ಲಿ ಬೇರೆ ಇವ್ರು ಮಾರ್ಕ್ಗಳು ಬೇರೆ. ಗಾಯ್ಸ್ ಬಿಡದಿನಲ್ಲಿ ತಿಂಡಿ ತಿನ್ನೋಕ್ಕಂತ ನಿಲ್ಲಿಸಿದ್ದೆ, ಹೋಟೆಲ್ ಅಂಜನಾದ್ರಿ ಅಂತ. ಸೊ ಸೂಪರಾಗಿತ್ತು ಇಡ್ಲಿ, ತಟ್ಟೆ ಇಡ್ಲಿ. ಇದು ಎಲ್ಲ ಟಿಫನ್ ಎಲ್ಲ ಮಾಡಿ ಇವಾಗ ಹೊರಡ್ತಾ ಇದ್ದೀನಿ. ನೋಡಿ ಇದೆ ಬಿಡದಿ ಸೈಡ್ ಬಂದರೆ ಇಲ್ಲಿ ಬಂದು ಟಿಫನ್ ಮಾಡಿ, ಸೂಪರಾಗಿದೆ ಟೇಸ್ಟು. ನಾನು ಮಾಡಿದೆ. ಹೊರಡೋಣ ಇವಾಗ. ಸ್ಲಿಪ್ ಇರಬೇಕು, ಸ್ಲಿಪ್ ಇಲ್ಲ ಅಂದ್ರೆ ಅಲ್ಲಿ ಎಕ್ಸಿಟ್ ಕೊಡೋಲ್ಲ. ಹಾಗೆ ಇನ್ನೊಂದು ಸ್ಲಿಪ್ ತೊಗೊಬೇಕಾಗುತ್ತೆ. ಆಮೇಲೆ ಸ್ಲಿಪ್ ಇಂಪಾರ್ಟೆಂಟು. ಎಂಟ್ರಿ ಆಗಿರೋದು ಎಕ್ಸಿಟ್ಗೆ 2 ಬೇಕು. ಸ್ಕ್ಯಾನ್ ಕೋಡಿಂಗ್ ಸಿಸ್ಟಮ್ ಇದು, ಎಂಟ್ರಿ ಎಕ್ಸಿಟ್ಗೆ. ಓಕೆ ಬನ್ನಿ ನೈಸ್ ರೋಡ್ಗೆ ಹೋಗೋಣ. 25 ರೂಪಾಯಿ ಗುರು ಸ್ಕ್ಯಾನ್ ಮಾಡ್ತಾರೆ. ಥ್ಯಾಂಕ್ ಯು. ಇಷ್ಟೇ ಜೀವನ, ನೈಸ್ ರೋಡ್ದು. ಬಾಯ್. ಕಂಪ್ಲೀಟ್ಲಿ 2 ಡೇಸ್ ಲಾಗ್ ಮುಗೀತು. ಸೊ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಲಾಗ್ ವೀಡಿಯೋದಲ್ಲಿ ಸಿಗೋಣ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.